ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ನಿಮಗೆ ಇದು ಗಿಣ್ಣ ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಹೇಗೆ ಮಾಡ್ಬೋದು, ಹಾಗೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ ಆ ಥರ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ತುಂಬ ಸುಲಭ ಇದೆ ನೋಡಿ ಸ್ನೇಹಿತರೆ. ಇದರಲ್ಲಿ ನಾನು ಅರ್ಧ ಲೋಟ ಗಿಣ್ಣ ಹಾಲನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ, ಹಾಗೆ ಹಾಲು. ಅಂದರೆ ಇದೇ ಲೋಟದಲ್ಲಿ ನಾನು 4 ಲೋಟ ಹಾಲು ತೊಗೊಂಡಿದ್ದೀನಿ, ಅರ್ಧ ಲೋಟ ಇದನ್ನು ಗಿಣ್ಣ ಹಾಲನ್ನು ತೊಗೊಂಡಿದ್ದೀನಿ. ಅಂದರೆ ಸ್ನೇಹಿತರೆ, ನಾವೀಗ ನೋಡಿ ಫುಲ್ ಲೋಟ ತೊಗೊಂಡ್ರೆ ನಾವು ಅರ್ಧ ಲೀಟ್ರ್ ಹಾಲಲ್ಲಿ ಕೂಡ ಇದನ್ನು ರೆಡಿ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಮಾಡೋಣ. ನೋಡಿ ಸ್ನೇಹಿತರೆ, ಈ ಥರ ಆಗಿದೆ. ಇದನ್ನು ನಾನು 5-6 ಸ್ಪೂನು ಬೆಲ್ಲ ಹಾಕಿಬಿಟ್ಟು ಏಲಕ್ಕಿ ಪೌಡ್ರ್ ಹಾಕಿ ಇದನ್ನು ಚೆನ್ನಾಗಿ ಸೋಸ್ಕೊಂಡು ಇದನ್ನು ನಾನು ಬೇಯಲಿಕ್ಕೆ ಈಗ ಇಡ್ತೀನಿ. ನೋಡಿ, ನಾನು ಪಾತ್ರೆ ಬೇಯಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಒಂದು 5 ನಿಮಿಷ ಬೇಯಿಸಿದರೆ ಸಾಕು, ರೆಡಿ ಆಗೋಗುತ್ತೆ. ಬಂದಿದೆ ಹಾಗೆ ನೋಡಿ, ಎಷ್ಟು ಸ್ಮೂತಾಗಿ ಚೆನ್ನಾಗಿದೆ. ಹೀಗೆ ಬರಬೇಕು. ನೀವು ಕೂಡ ಮಾಡಿ. ಹಾಗೆ ನಿಮಗೆ ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.